ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ. ಹಾಗೆಯೇ ಇವತ್ತು ಭೀಮ್ ಅಮಾವಾಸ್ಯೆ ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ಜೋಡಿಸಿಟ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆಯೇ ನಾನು ಭೀಮ್ ಅಮಾವಾಸ್ಯೆ ದಿನ ಏನೇನು ಮಾಡ್ತೀನಿ ಅಂತಂದರೆ ಭೀಮೇಶ್ವರನ ವ್ರತ ಅದನ್ನು ಕೂಡ ಮಾಡ್ತೀನಿ. ಒಬ್ಬೊಬ್ಬರು ಅಂದ್ಕೊಂಡಿರ್ತಾರೆ ಭೀಮ್ ಅಮಾವಾಸ್ಯೆ ಅಂದರೆ ಬರೀ ಗಂಡನ ಪೂಜೆ ಮಾಡೋದು ಅಂತ. ಬಟ್ ಅದಲ್ಲ, ಇದನ್ನು ಕೂಡ ಮಾಡಬೇಕು, ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ಮಾಡಾದ್ಮೇಲೆ. ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟು ರಂಗೋಲೆ ಬಿಟ್ಕೊಳ್ಳಿ. ರಂಗೋಲೆ ಆದಮೇಲೆ ಪೀಠನಾರು ಮಡಗಿ, ಇಲ್ಲಾಂದರೆ ಹಿತ್ತಾಳೆ ತಟ್ಟೆ ಇಲ್ಲ ಬೆಳ್ಳಿ ತಟ್ಟೆ ಎರಡರಲ್ಲಾದರೂ ಒಂದಾದರೂ ಮಡಗಿ. ಅದಾದಮೇಲೆ ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಹಾಕಾದ್ಮೇಲೆ ಅದ್ರ ಮೇಲೆ ಓಂ ಶ್ರೀ ಅಂತ ಅರ್ಶಿಣದಲ್ಲಿ ಬರೀರಿ. ಬೇರೆ ಯಾವುದ್ರಲ್ಲೂ ಕೂಡ ಬರೀಬಿಡಿ. ಅರ್ಶಿಣದಲ್ಲಿ ಬರೆದ್ರೆ ತುಂಬಾ ಶ್ರೇಷ್ಠ. ಅದಕ್ಕೆ ನಾನು ಅರ್ಶಿಣದಲ್ಲೇ ಬರ್ಕೋತಾ ಇದ್ದೀನಿ. ಓಂ ಶ್ರೀ ಅಂತ ಬರೀರಿ. ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಅದು ಅರ್ಶಿಣ ನೀಟಾಗಿ ಬರೆಯೋಕ್ಕೂ ಆಗಲ್ಲ. ಅದಕ್ಕೆ ನಾನು ಹಂಗೆ ಬರದೆ ಸುಮ್ಮನೆ ಹೇಗೆ ಬರುತ್ತೋ ಹಾಗೇನೆ. ಆಮೇಲೆ ನೀವು ಭೀಮ್ ಅಮಾವಾಸ್ಯೆ ದಿನ ಕಾಲು ಪೂಜೆ ಮಾಡಿದಾಗ ಯಾವುದೇ ವಸ್ತುಗಳೇ ಆದ್ರೂ ದೇವ್ರ ಮನೆಯಿಂದ ತೊಗೊಂಡೋಗಿ ಪೂಜೆ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಅಂತ ಸಪ್ರೇಟಾಗಿ ಮಾಡ್ಕೊಳ್ಳಿ. ಹಾಗೇನೇ ನಾನು ಇಲ್ಲಿಗೆ ಎರಡೆರಡು ವೀಳ್ಯದೆಲೆ ತೊಗೋತಾ ಇದ್ದೀನಿ. ಯಾಕೆ ಅಂದರೆ 2 ದೀಪ ಹಚ್ಚಬೇಕು ಭೀಮೇಶ್ವರಗೆ. ಒಂದು ಪಾರ್ವತಿ ಅಂತ, ಒಂದು ಶಿವ ಅಂತ, 2 ಜೋಡಿ ದೀಪ ಹಚ್ಚಬೇಕು. ಅದನ್ನು ಕೂಡ ಸಹ ಇಲ್ಲ ದೀಪಲೆ ಕಂಬ ಇದ್ದರೂ ಅದು ಓಕೆ, ಇಲ್ಲಾಂದರೆ ನಾರ್ಮಲ್ ಬೆಳ್ಳಿ ದೀಪ ಇದ್ರೂ ಓಕೆನೆ. ನನ್ನ ಹತ್ರ ಬೆಳ್ಳಿ ದೀಪ ಇತ್ತು, ಸೊ ಅದಕ್ಕೇ ನಾನು ಬೆಳ್ಳಿ ದೀಪನೇ ಮಡಗ್ದೆ. ಇದಕ್ಕೆ ನಾನು ವಿಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಬಟ್ ನಾನು ವರ್ಷವೂ ಮಾಡ್ತೀನಿ ಇದನ್ನು. ಇದು ನನಗೆ 3ನೇ ವರ್ಷ. ಹೌದು, ಇದು 3ನೇ ವರ್ಷ ಮಾಡ್ತಾರೆ. ನಾನು ಇದನ್ನು ಹೋದ ವರ್ಷದಿಂದ ಕೂಡ ಮಾಡ್ತಾಯಿದ್ದೆ. ಏನಕ್ಕೆಂದರೆ ಹೋದ ವರ್ಷ ನಾನು ಕಾಲೇಜಲ್ಲಿದ್ದೆ, ಸೊ ಅದಕ್ಕೆ ಈ ವರ್ಷದಿಂದ ಮಾಡ್ತಾಯಿದ್ದೆ. ಹಾಗೆ ಆ ದೀಪಕ್ಕೆ ಒಂದು ಅರ್ಶಿನ ಕೊನೆ ಕೊಟ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಗಣೇಶನ ಇಡಬೇಕಿತ್ತು, ಸೊ ಮರ್ತೋಗ್ಬಿಟ್ಟೆ. ಅದಕ್ಕೆ ಅದಾದಮೇಲೆ ನಾನು ಶಿವ ಪಾರ್ವತಿ ಮುಂದೆ ಗಣೇಶನ ಕೂಡ ಇಡ್ತಾ ಇದ್ದೀನಿ. ಬೆಳ್ಳಿದಿದ್ರೆ ಬೆಳ್ಳಿದು ಇಟ್ಕೊಳ್ಳಿ. ನನ್ನ ಹತ್ರ ಬೆಳ್ಳಿದ ವಿಗ್ರಹ ಇದೆ, ಅದಕ್ಕೆ ಸೊ ನಾನು ಅದನ್ನೇ ಇಟ್ಕೋತಾ ಇದ್ದೀನಿ. ಯಾವುದಾದ್ರೂ ಸರಿನೇ, ಇಲ್ಲಾಂದರೆ ನಿಮ್ಮ ಮನೇಲಿ ಈಶ್ವರ ಪಾರ್ವತಿ ಫೋಟೋ ಕೂಡ ಇದ್ದರೆ ಅದನ್ನು ಕೂಡ ಅದ್ರ ಹಿಂದೆ ನನ್ನ ಹತ್ರ ಇರಲಿಲ್ಲ. ಎಲ್ಲ ದೇವ್ರದ್ದು ಇದೆ, ಬಟ್ ಅವೆರಡು ದೇವ್ರಿಲ್ಲ. ಸೊ ಅದಕ್ಕೆ ಇಟ್ಸ್ ಓಕೆ ಅಂದ್ಬಿಟ್ಟು ಬರೀ ನಾನು 2 ಬೆಳ್ಳಿ ದೀಪ ಕೂಡ ಇಟ್ಟೆ. ಅದಕ್ಕೆ ನಾವು ವ್ರತ ಮಾಡ್ಕೊಂಡಿರ್ತೀವಲ್ಲ ದಾರ, ಅದನ್ನು ಕೂಡ ಕಟ್ಕೋತಾ ಇದೆ, ಕಟ್ಟಿ ಇಟ್ಟಿದ್ದೀನಿ. ನಾವು ಏನು ಅಂದ್ಕೊಂಡು ಇಟ್ಕೋತೀವೋ ಅದ್ರ ಮೇಲೆ ಡಿಪೆಂಡು. ಹಾಗೇನೇ ನಾನು ಹೂವುದು ಅಲಂಕಾರ ಮಾಡ್ಕೊಂಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ನಾನು ಹೂವುದು ಅಲಂಕಾರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ನನಗೆ ಮಲ್ಲಿಗೆ ಹೂವು ಶ್ರೇಷ್ಠ ಈ ಪೂಜೆ ಮಾಡೋದಕ್ಕೆ. ನನಗೆ ಲಾಸ್ಟಲ್ಲಿ ಮಲ್ಲಿಗೆ ಹೂವು ಸಿಕ್ತು, ಫೈನಲಾಗಿ ಮುಡಿಸ್ದೆ. ಹಾಗೆಯೇ ಹೂವುಗಳು ಮುಡಿಸ್ಬೇಕಾದ್ರೆ ನನಗೆ ಸ್ವಲ್ಪ ನೀಟಾಗಿ ಮುಡಿಸ್ಬೇಕು, ಇಲ್ಲಾಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಆಗಲ್ಲ ದೀಪ ಹಚ್ಬೇಕಾದ್ರೆ. ನಿಮ್ಮ ಮನೇಲಿ ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಕೂಡ ಮಾಡಿ. ನಾನು ಇದೇ ಥರನೇ ಮಾಡೋದು. ನನಗೆ ಯಾವ ಥರ ದೊಚ್ಚುತ್ತೆ ಅದೇ ಥರನೇ ನಾನು ಮಾಡಿದ್ದು. ಒಬ್ಬೊಬ್ಬರು ಇನ್ನೂ ಬೇರೆ ಥರ ಮಾಡ್ತಾರೆ, ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ವರ್ಷವೂ ನಾನು ಇದೇ ಥರನೇ ಮಾಡೋದು. ಈ ದೇವರಿಗೆ ನೈವೇದ್ಯ ಏನು ಇಡಬೇಕು ಅಂತ ಅಂದರೆ ಗೋಧಿ ಪಾಯಸ ತುಂಬಾ ಶ್ರೇಷ್ಠ ಇವಾಗ ಮಾಡಿಟ್ರೆ. ಆಮೇಲೆ ನೈಟ್ ಹೊತ್ತಿಗೆ ಬೇಕಾದ್ರೆ ಮೊಸರನ್ನ ಆ ಥರ ಟೈಪ್ ಕಲಸಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅವಾಗೇ ಫೈನಲಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ನಾನು ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ಟೆ. ಹಾಗೆ ದೇವ್ರ ಪೂಜೆ ಮಾಡಿ ನಾನು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದೀನಿ. ಹಾಗೇನೇ ಇನ್ನೂ ಒಂದು ವಿಷಯ, ದೇವ್ರ ಮನೇಲಿರೋ ಸಾಮಾನೆಲ್ಲ ತೊಗೊಬಂದು ಇಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ದೇವರೇ ಇರ್ಬೋದು ಗಂಡ, ಬಟ್ ದೇವ್ರಿಗಿಂತ ಯಾರೂ ಶಕ್ತಿ ಇಲ್ಲ ಅಲ್ವಾ. ಸೊ ಅದಕ್ಕೆ ಅಂತ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಹಂಗೇನಾದ್ರು ಇವಾಗ ಆರತಿ ಆ ಥರದ್ದು ಏನಾರು ತಂದರೆ ಕೂಡ ತೊಳೆದು ಇಟ್ಕೊಂಬಿಡಿ, ತೊಳೆದು ಇಡಿ ದೇವ್ರಿಗೆ. ಹಾಗೇನೇ ಫೈನಲ್ಲಾಗಿ ನಮ್ಮಿಬ್ರದ್ದು ಪೂಜೆ ಮುಗೀತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.